ಒಂದು ಮಹಾನ್ ಕಾಲದಲ್ಲಿ ನಾವೆಲ್ಲರೂ ಸಹಯೋಗಿಯಾಗಬೇಕಾಗಿದೆ. ಹೇಳಾಗ್ತದೆ, ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ. ಯಾವುದೇ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂದರೆ ಎಲ್ಲರದು ಒಂದೊಂದು ಕಡೆನ ಸಹಯೋಗ ಇದ್ದಾಗ ಎಂತಹ ದೊಡ್ಡದು ಅಸಾಧ್ಯ ಅನ್ನುವಂಥ ಕಾರ್ಯನೂ ಸಾಧ್ಯ ಆಗ್ತದೆ. ಈಗ ಯಾರಾದರೂ ಕೇಳಿದರೆ ಏನು ಅನ್ಬೋದು, ಸುಮ್ಮನೆ ಪ್ರತಿಜ್ಞೆ ಮಾಡಿಸು ಅಂತೇಳಿ ಕಳಿಸ್ತಾರೆ, ಮಾಡಿ ಹೋದ್ರು ಒಂದು 30 ನಿಮಿಷ ಸೆಕೆಂಡಿಂದ ಪ್ರಯತ್ನ ಮಾಡಿದರೆ ನಶೆ ಬಿಡ್ತಾರೆ ಅಂದರೆ ಯಾರು ಬಿಡ್ತಾರೆ ಇವತ್ತಿನ ಜಗತ್ತಿನೊಳಗೆ ಅಂತ ಅನ್ನಿಸ್ಬೋದು. ಆದರೆ ಇವತ್ತು ನಾವೆಲ್ಲರೂ ಕೈ ಜೋಡಿಸಿದಾಗ ತಾವು ಯಾವಾಗ ದೊಡ್ಡವರು ಆಗ್ತೀರಿ, ಅವಾಗ ಈ ದೇಶ ನಶಾಮುಕ್ತ ದೇಶ ಆಗೇ ಆಗ್ತದೆ. ಅದಕ್ಕೆ ಸಣ್ಣ ಮಕ್ಕಳಿಗೆ ಹಾಡು ಹೇಳಿಸ್ತಿದ್ದೀವಿ, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದ ಸುಂದರ. ಇವತ್ತು ತಾವು ಸಣ್ಣ ಮಕ್ಕಳಿದ್ದೀರಿ, ಎಳೆ ಮಕ್ಕಳಿದ್ದೀರಿ, ತಮ್ಮ ಹೃದಯ ಹೂವಿನ ಹಂದರದಂತಿದೆ. ತಮ್ಮನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಅಂದರೆ, ದೊಡ್ಡದೊಳಗೆ ಹೋದ್ರೆ ಅರಳಿದ ಹೂ ನೋಡಿದ್ರೆ ಎಷ್ಟು ಖುಷಿ ಆಗ್ತದಲ್ಲ, ಹಾಗೆ ತಾವು ಮಕ್ಕಳನ್ನೆಲ್ಲ ನೋಡಿದ್ರೆ ಖುಷಿ ಆಗ್ತದೆ. ಯಾಕಂದರೆ ತಾವು ಮಕ್ಕಳು ದೇವರಿದ್ದಂತೆ. ಶಾಲೆ ಮೇಲೆ ಏನು ಬರೀತಾರೆ, ಜ್ಞಾನ ಅಂದಮೇಲೆ ದೇವತೆಗಳು ಯಾರು? ದೇಗುಲ ಅಂತೂ ಶಾಲೆ ಆಯಿತು, ಶಾಲೆ ಒಳಗಡೆ ದೇವತೆಗಳು ಯಾರು? ನೀವು ಮಕ್ಕಳೇ ದೇವತೆಗಳಿದ್ದೀರಿ. ಯಾಕಂದರೆ ಈಗ ತಮ್ಮ ತಾಯಿಗೆ ತಮ್ಮ ಅಜ್ಜಿಗೆ ನನ್ನ ಹೆಸರು ಏನು ಇಡ್ತೀರಿ, ಫಸ್ಟ್ ಹೆಸರು ಇಡಬೇಕಾದ್ರೆ ಅಂತ ಕೇಳ್ರಿ, ಫಸ್ಟ್ ಹೆಸರು ಏನು ಇಡ್ತಾರೆ? ದೇವಿ ಹೆಸರೇ ಇಡ್ತಾರೆ, ದೇವ್ರ ಹೆಸರೇ ಇಡ್ತಾರೆ. ಯಾಕಂತಂದರೆ ತಾವು ಯಾರೂ ಸಾಧಾರಣ ಅಲ್ಲ, ವಿಶೇಷ ದೇವತೆಗಳಿದ್ದೀರಿ. ಅದಕ್ಕೆ ಹೇಳಾಗ್ತದೆ, ಚಂದನ ಹೈ ಇಸ್ ದೇಶ್ ಕಿ ಧರತಿ, ತಪೋಭೂಮಿ ಹರ ಗ್ರಾಮ ಹೈ, ಹರ್ ಬಾಲಾ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಹೈ ಅಂತ ಹಾಡು ಹೇಳ್ತೀವಿ. ಬರೀದು ಹಾಡು ಅಷ್ಟೇ ಅಲ್ಲ, ಈ ಭಾರತ ದೇಶದ ಮಣ್ಣಿನ ಕಣನೂ ಸಹಿತ ಏನಿದೆ, ಚಂದನ ಇದ್ದಂತೆ. ಈ ದೇಶದ ಒಂದೊಂದು ಹಳ್ಳಿನೂ ಕೂಡ ತಪಸ್ಸಿನ ಭೂಮಿ ಇದ್ದಂತೆ. ಈ ದೇಶದಲ್ಲಿರುವಂತಹ ಒಂದೊಂದು ಮಗುನೂ ಕೂಡ ಹೆಣ್ಣು ಮಗು ದೇವಿ, ಗಂಡು ಮಗ ರಾಮ. ಇದು ಕಥೆ ಕನಸು ಅಲ್ಲ, ಸತ್ಯ. ಇದೇ ಭೂಮಿಯ ಮೇಲೆ ಯಾವುದೇ ನಶೆ ಇಲ್ಲದೆ ಇರುವಂತಹ, ವ್ಯಸನಗಳು ಇಲ್ಲದೆ ಇರುವಂತಹ, ಸುಖ ಶಾಂತಿ ಆಯುಷ್ಯ ಆರೋಗ್ಯ ಇರುವಂತಹ, ಎಲ್ಲವೂ ಸಮೃದ್ಧಿ ಇರುವಂತಹ ಒಂದು ಸಮಯ ಇತ್ತು. ಆ ಸಮಯಕ್ಕೆ ದೈವಿ ರಾಜ್ಯ ಅಂತ ಹೇಳ್ತಿದ್ದೀವಿ. ಆ ದೈವಿ ರಾಜ್ಯ ಇದೇ ಭೂಮಿಯ ಮೇಲೆ ಇತ್ತು. ಪುನಃ ಇದೇ ಭೂಮಿಯ ಮೇಲೆ ಆ ದೈವಿ ರಾಜ್ಯದ ನಿರ್ಮಾಣ ಆಗಬೇಕಾಗಿದೆ. ಆ ದೈವಿ ರಾಜ್ಯದ ನಿರ್ಮಾಣ ಆಗಬೇಕು ಅಂದರೆ ಆ ಹೊಣೆ ಯಾರ್ದು? ಹೇಳ್ರಿ. ಪ್ರತಿಯೊಬ್ಬರು ನಮ್ಮದು ಅನ್ಲಾರ್ದೆ ನನ್ನದು ಅನ್ಬೇಕು. ಮೊದಲು ಪ್ರತಿಯೊಬ್ಬರದು ಹೊಣೆ, ನಾವೆಲ್ಲರೂ ಹೊಣೆಗಾರರಿದ್ದೀವಿ. ಇದಕ್ಕೆ ನಾವು ಮನಸ್ಸು ಮಾಡಿದರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ. ಜೈಸಾ ಸೋಚೇಗಾ ವೈಸಾ ಬನ್ ಜಾಯೇಗಾ. ನಾವು ಏನು ವಿಚಾರ ಮಾಡ್ತೀವಿ ಅದೇ ರೀತಿ ಆಗ್ತೀವಿ. ದೃಢತೆಯ ಬೀಗದ ಕೈ, ಸಫಲತೆಯ ಬೀಗದ ಕೈ ಅಂತ ಹೇಳಾಗ್ತದೆ. ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆ ಅನ್ನುವಂಥದ್ದು ಸಿಕ್ಕೇ ಸಿಗ್ತದೆ. ಆದ್ದರಿಂದ ಇವತ್ತು ಕೆಲವು ಕ್ಷಣಗಳಲ್ಲಿ ಮಾಡಿರುವಂತಹ ದೃಢ ಸಂಕಲ್ಪ, ನಾಳೆ ಈ ದೇಶ ನಶಾಮುಕ್ತ ದೇಶ, ಸುಖ ಶಾಂತಿ ಆಯುಷ್ಯ ಆರೋಗ್ಯ ಸಮೃದ್ಧಿ ಇರುವಂತಹ ದೇಶ ನಿರ್ಮಾಣ ಆಗೇ ಆಗ್ತದೆ. ನಿಮ್ಗೆ ಅನಿಸ್ತದ ಇಲ್ಲವೋ? ನಮ್ಮ ಕನಸದ ಸುಂದರ. ಏನು ಕನಸು ಕಾಣಬೇಕು? ಅಬ್ದುಲ್ ಕಲಾಂ ಹೇಳ್ತಿದ್ರು, ಕನಸು ಕಾಣಬೇಕು ಅಂತ. ಎಂಥ ಕನಸು ಕಾಣಬೇಕು? ಯಾವಾಗ ಕನಸು ಕಾಣಬೇಕು ಅಂತ ಮಲ್ಕೊಂಡಾಗ ನಿದ್ದೆ ಮಾಡಿದಾಗ ಕನಸು ಕಾಣೋದಲ್ಲ, ಎಚ್ಚರಿದ್ದಾಗೆ ಕನಸು ಕಾಣಬೇಕು. ನಮ್ಮ ಭವಿಷ್ಯದ ಭಾರತ ಸುಂದರ ಭಾರತ ಆಗಬೇಕು, ಸಮೃದ್ಧಿ ಭಾರತ ಆಗಬೇಕು, ನಶಾಮುಕ್ತ ಭಾರತ ಆಗಬೇಕು, ಸಂಸ್ಕೃತಿ ಉತ್ಥಾನದಲ್ಲಿರುವಂತಹ ಭಾರತ ಆಗಬೇಕು ಅನ್ನುವಂಥ ಕನಸನ್ನು ಇವತ್ತು ತಾವು ಕಂಡದ್ದೇ ಆದರೆ, ತಾವು ನಾಯಕರಾದಾಗ ನಾಳೆ ನಾವೇ ನಾಡ ಹಿರಿಯರು, ನಾಳೆ ನೀವೇ ನಾಡ ಹಿರಿಯರಾಗ್ತೀರಿ, ನಾಡಿನ ನಾಯಕರಾಗ್ತೀರಿ. ಆಗ ತಮ್ಮ ಕನಸು ಪೂರ್ಣ ಆಗ್ತದೆ. ಎಲ್ಲರದು ಆಸೆ ತಮ್ಮ ಮೇಲಿದೆ. ನಮ್ಮ ತಂದೆ ತಾಯಿ ಕೇಳ್ರಿ, ನಮ್ಮ ಮಕ್ಕಳು ದೊಡ್ಡವರು ಆಗಬೇಕು, ಒಳ್ಳೆಯವರು ಆಗಬೇಕು ಅಂತ ಆಸೆ ಇದೆ. ಟೀಚರ್ಸಿಗೆ ಕೇಳ್ರಿ, ಅವ್ರೇನು ಹೇಳ್ತಾರೆ, ನಮ್ಮ ಮಕ್ಕಳು ನಮ್ಮ ಕೈಯೊಳಗೆ ಕಲಿತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು. ಈಗ ಯಾರಾದರೂ ಕಲಿತು ಹೋಗಿರೋರು ದೊಡ್ಡ ಸ್ಥಾನದಲ್ಲಿ ಇರ್ತಾರಲ್ಲ, ಎಷ್ಟು ಖುಷಿ ಆಗ್ತದೆ, ಹೊಟ್ಟೆ ತುಂಬಿದಷ್ಟು ಅವ್ರಿಗೆ ಖುಷಿ ಆಗ್ತದೆ. ಆಮೇಲೆ ನಿಮಗೆ ನಿಮ್ಮ ತಂದೆ ತಾಯಿಗಳು, ಶಿಕ್ಷಕರು ಎಷ್ಟೆಲ್ಲ ಕಷ್ಟಪಟ್ಟು ಪರಿಶ್ರಮ ಪಟ್ಟು ನಿಮಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ. ತಾವು ಚೆನ್ನಾಗಿ ವಿದ್ಯೆ ಓದಿ ಒಳ್ಳೆಯ ಸುಸಂಸ್ಕೃತರು ಮತ್ತು ನೀತಿವಂತರು, ಆಚಾರವಂತರು ಆದ್ರಿ ಅಂತಂದರೆ ಈ ಭೂಮಿ ತನ್ನಿಂತಾನೇ ಏನಾಗ್ತದೆ, ಪರಿವರ್ತನೆ ಆಗ್ತದೆ. ಅದಕ್ಕೆ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ.
ಆಗ್ತದೆ. ಸ್ವಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಆಗ್ತದೆ. ನಾವು ಬರೀ ಭಾರತ ಅಷ್ಟೇ ಅಲ್ಲ, ಭಾರತ ಪರಿವರ್ತನೆ ಆಯಿತು ಅಂದರೆ ಜಗತ್ತು ತನ್ನಿಂದಾನೇ ಪರಿವರ್ತನೆ ಆಗ್ತದೆ. ಅದಕ್ಕೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಮಗುವಿಗೆ ತಂದೆ ಏನು ಮಾಡಿದ್ರಂತೆ, ಪ್ರಪಂಚದ ನಕಾಶ ಹರಿದು ತುಂಡು ಕೊಟ್ಟಿದ್ರಂತೆ, ಇದನ್ನು ಜೋಡಿಸು ಅಂತ ಕೊಟ್ರಂತೆ. ಆಗ ಅವನು ಒಂದೇ ನಿಮಿಷದಲ್ಲಿ ಜೋಡಿಸ್ಬಿಟ್ಟ. ಹೆಂಗೆ ಜೋಡಿಸಿದ್ದೀವಿ ಅಂತ ಕೇಳಿದರು. ಆಗ ಅವನು ಹೇಳಿದ, ಆ ಪ್ರಪಂಚದ ನಕಾಶದ ಹಿಂದೆ ಮನುಷ್ಯನ ಚಿತ್ರ ಇತ್ತು. ಆ ಮನುಷ್ಯನ ಚಿತ್ರ ಜೋಡಿಸ್ಬಿಟ್ಟೆ, ಆ ಪ್ರಪಂಚದ ನಕಾಶ ಸಿದ್ಧ ಆಗ್ಬಿಡ್ತು, ಸರಿ ಹೊಂದ್ಬಿಡ್ತು. ಹಂಗೆ ನಾವು ಜಗತ್ತು ಪರಿವರ್ತನೆ ಮಾಡೋದಕ್ಕೆ ಹೋಗ್ತೀವಿ ಅನ್ನುವಂಥದ್ದಿಲ್ಲ. ಸ್ವಯಂ ಪರಿವರ್ತನೆ ಮಾಡ್ಕೊಂಡಿವಿ ಅಂತಂದರೆ ಜಗತ್ತಿನೊಳಗೆ ನಾವು ಒಬ್ಬರಿದ್ದೀವಿ, ಜಗತ್ತು ಪರಿವರ್ತನೆ ಆಗೇ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಾವು ಸಹಿತ ವ್ಯಸನ ಮುಕ್ತರಾಗಿ ವ್ಯಸನ ಮುಕ್ತರನ್ನಾಗಿ ಮಾಡುವಂತಹ ಕಾರ್ಯದಲ್ಲಿ ಸಹಯೋಗಿ ಆಗೋಣ. ತಮಗೆ ವಿಚಾರ ಬರ್ಬೋದು, ನಾವು ಮಕ್ಕಳಿದ್ದೀವಿ, ನಮಗೆ ಯಾಕೆ ಹೇಳ್ತಾರೆ, ನಮಗಂತೂ ನಶನೇ ಇಲ್ಲ, ಈ ವಿಷಯ ನಮ್ಮ ಸಂಬಂಧ ಇಲ್ಲ, ಯಾಕೆ ಹೇಳ್ತಾರೆ ಅಂತಂದರೆ ತಮ್ಮಲ್ಲಿ ಅಗಾಧವಾಗಿರುವಂತಹ ಶಕ್ತಿ ಇದೆ. ತಮ್ಮಲ್ಲಿರುವಂತಹ ಶಕ್ತಿಯನ್ನು ಒಳ್ಳೆಯ ಕಾರ್ಯದಲ್ಲಿ ಉಪಯೋಗ ಮಾಡಬೇಕು. ಹಾಗೂ ತಮ್ಮ ಶಕ್ತಿಯಿಂದ, ತಮ್ಮ ಮನಸ್ಸಿನಿಂದ ತಾವು ಅನೇಕರಿಗೆ ನಶೆಯಿಂದ ಮುಕ್ತರಾಗಬೇಕು ಅನ್ನುವಂಥ ತಿಳುವಳಿಕೆಯನ್ನು ರೀತಿಯಿಂದ ಕೊಡಬೇಕು. ಸಾಮಾನ್ಯವಾಗಿ ಇವತ್ತು ನಾವೇನು ಮಾಡ್ತೀವಿ, ಯಾರಾದ್ರೂ ಚೀಟಿ ತಿಂತಿದ್ರೆ, ಕುಡಿತಿದ್ರೆ ಹೆಚ್ಚಿ ನೀ ದೂರ ಹೋಗು ಅಂತೀವಿ, ಈ ಬರೀ ಕುಡಿತಿಯಲ್ಲ ಉಪಯೋಗ ಇಲ್ಲ ಅಂತೀವಿ, ತಿರಸ್ಕಾರ ಮಾಡ್ತೀವಿ. ಯಾವುದೋ ಪರಿಸ್ಥಿತಿಗೆ ವಶ ಆಗಿ ಅವರು ಆ ಚಟಗಳಿಗೆ ವಶ ಆಗಿರ್ತಾರೆ, ಅವ್ರಿಗೆ ತಿರಸ್ಕಾರ ಮಾಡದೆ ಸಮಾಧಾನದಿಂದ, ಪ್ರೀತಿಯಿಂದ ಅವ್ರ ತಿಳುವಳಿಕೆ ಕೊಟ್ಟಾಗ, ಇವತ್ತು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಸ್ವಲ್ಪ ದಿನ ಆದಮೇಲೆ ಆದರೂ ಏನು ಮಾಡ್ತಾರೆ, ಅವರು ಅರ್ಥ ಮಾಡ್ಕೊಳ್ತಾರೆ. ಅದರಿಂದ ಏನು ಹಾನಿ ಆಗ್ತದೆ ಅನ್ನುವಂಥದ್ದು ತಿಳಿಸ್ಕೊಟ್ಟಾಗ ಈ ನಶೆಯಿಂದ ಭಾಳಷ್ಟು ಹಾನಿ ಆಗ್ತದೆ. ದುಡ್ಡು ಖರ್ಚಾಗ್ತದೆ, ಆರೋಗ್ಯ ಹಾನಿ